ಸೊ ಬಂದಿದ ತಕ್ಷಣ ಬಿಸಿ ಬಿಸಿ ಉಪ್ಪಿಟ್ಟು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಉಪ್ಪಿಟ್ಟು ಜೊತೆಗೆ ಬ್ಲಾಗ್ ಆನ್ ಇತ್ತು ಎಡಿಟ್ ಕೈಯಲ್ಲೇ ತಿಂತೀನಿ ಆಯ್ತಾ. ಕೈಯಲ್ಲಿ ತಿಂದ್ರೇನೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ನನಗೆ. ಹೊಸಕೋಟೆ ಬಿರಿಯಾನಿನ ಯಾರ್ಯಾರಿಗೆಲ್ಲ ಹೊಸಕೋಟೆ ಬಿರಿಯಾನಿ ಇಷ್ಟ? ಹೊಸಕೋಟೆಗೆ ಹೋಗ್ಬೇಕಂತಿಲ್ಲ, ಇಲ್ಲಿ ಎಲ್ಲಿ ಬಂದಿದೆ ಕಾಂಚನ? ಗೊಟ್ಟಿಗೆರೆಯಲ್ಲಿ ಬಂದಿದೆ ಹೊಸಕೋಟೆ ಬಿರಿಯಾನಿ ಅಂತ ಹೊಸದಾಗೆ. ಸೊ ಹೋಗಿ ಹೊಟ್ಟೆ ತುಂಬಾ ತಿನ್ನಿ, ಮನ್ಸಾರ ಎಂಜಾಯ್ ಮಾಡಿ. ಏನಕ್ಕೆ ಬಂದಿದ್ದು ಕಾಂಚನ ಮನೆಗೆ ಅಂತ ಅಂದ್ರೆ ಉಪ್ಪಿಟ್ಟು ತಿನ್ನಕ್ಕೆ. ಸೊ ನಾವ್ ಹೋಗ್ತಿರೋದು ಡಿಮಾರ್ಟ್ಗೆ. ಹೋಗೋಣ ಡಿಮಾರ್ಟ್ಗೆ. ಶಾಪಿಂಗ್ ಬ್ಯಾಗ್ ರೆಡಿ ಇದೆ. ಇವತ್ತು ಕಾಂಚನ ಚೆನ್ನಾಗಿ ಕಾಣಿಸ್ತಾರೆ ಗೊತ್ತಾ, ಗಾಡಿ ಹೋಗೋದಕ್ಕೆ ಹೀಗೆ ರೆಡಿ ಆಗಿದ್ದೀವಿ. ಹೆಲ್ಮೆಟ್ ಮ್ಯಾಚಿಂಗ್ ಹಾಕೊಂಡಿದ್ದಾರೆ ಅವರು. ಇರೋಣ ಇವಾಗ. ಅವನಿಗೆ ಕಾಣಿಸಲ್ವಲ್ಲ. ವೆಲ್ಕಮ್ ಬ್ಯಾಕ್ ಟು ದೀಪರಾಯ್ಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಬಂದಿರೋದು ನನ್ನ ಫ್ರೆಂಡ್ ಮನೆಗೆ. ಬಂದಿದ ತಕ್ಷಣ ಒಳ್ಳೆ ವೆಲ್ಕಮ್ ಕೊಡ್ತಿದ್ದಾರೆ. ಏನ್ ವೆಲ್ಕಮ್ ಅಂತ ತೋರಿಸ್ತೀನಿ ನಾನು, ಓಕೆನಾ? ಎಸ್, ನೋಡ್ತಾ ಇದ್ದೀರಾ? ಸೊ ಬಂದಿದ ತಕ್ಷಣ ಬಿಸಿ ಬಿಸಿ ಉಪ್ಪಿಟ್ಟು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಉಪ್ಪಿಟ್ಟು ಜೊತೆಗೆ ಮಿಕ್ಸರ್ ಇದೆ, ಆಮೇಲೆ ಉಪ್ಪಿನಕಾಯಿ ಇದೆ. ಸೊ ಚೆನ್ನಾಗಿ ಕಾಣಿಸ್ತಿದೆ. ಮೊಸರು ಬೇಡ, ಥ್ಯಾಂಕ್ ಯು, ಇಷ್ಟೊಂದು ಕೊಟ್ಟಿದ್ದೀರಾ. ಸೊ ತಿಂಡಿ ಟೇಸ್ಟ್ ನೋಡಿ ಹೇಳೋಣ. ಆಕ್ಚುಲಿ ನೋಡಕ್ ತುಂಬಾ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿರುತ್ತೆ. ಸಗತ್ತಾಗಿದೆ. ಬ್ಲಾಗ್ ಆನ್ ಇತ್ತು. ಎಡಿಟ್ ಜಾಸ್ತಿ ಆಯ್ತು. ಇಲ್ಲ, ಬಿಸಿ ಬಿಸಿ ಉಪ್ಪಿಟ್ಟು ಅಂತ ಹೇಳ್ಬಿಟ್ಟಿದ್ದೀನಿ. ಟೇಸ್ಟ್ ಮಾಡ್ತೀರಾ? ಏನೇನ್ ಹಾಕ್ತೀರಾ? ಹಾಕ್ಲಾ? ಜಾಸ್ತಿ ಹಾಕ್ಬೇಡಿ, ಅದೇ ಒಂಚೂರು. ಸಾಕು. ನಂಗೆ ನಿಜ ನೋಡಿ, 2 ಸ್ಪೂನ್ಗೆನೆ ನಂಗೆ ಸಾಕು ತರ ಅನ್ಸ್ತಾ ಇದೆ. ಇಲ್ಲ, ವೇಸ್ಟ್ ಅಂತೂ ಮಾಡಲ್ಲ, ತಿಂತೀನಿ. ಚೆನ್ನಾಗಿದೆ. ಹಸಿಮೆಣಸಿಗೆ ಹಾಕಲ್ವಾ ನೀವು ಇದಕ್ಕೆ? ಓಕೆ, ಬಟ್ ಡಬಲ್ ಕೆಲಸ. ಸಾಂಬಾರು ಕೂಡ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ಅಂತ. ಯಾಕಂದ್ರೆ ನಾನು ಈ ಸಾಂಬಾರ್ ತಿಂದಿಲ್ಲ ಅಲ್ವಾ ಕಾಂಚನ? ನುಗ್ಗೆಕಾಯಿ ಸಾಂಬಾರ್ ತಿಂದಿದ್ದೆ. ನನ್ಗೆ ಕೈಯಲ್ಲಿ ತಿಂದ್ರೇನೆ ಏನೋ ಸಮಾಧಾನ. ಕೈಯಲ್ಲೇ ತಿಂತೀನಿ ಆಯ್ತಾ. ಕೈಯಲ್ಲಿ ತಿಂದ್ರೇನೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ನನಗೆ. ಕರೆಕ್ಟ್, ನಾನು ಧ್ರುವನ್ ಕಡೆ ಇದ್ದೀನಿ. ಸೊ ಸಾಂಬಾರು ಕೂಡ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಏನ್ ಸಾಂಬಾರ್ ಅದು? ಬೇಳೆ ಸಾರು. ಸೊ ಪ್ಲೇನ್ ಬೇಳೆ ಸಾರು ತರ ಇರಲಿಲ್ಲ, ಚೆನ್ನಾಗಿತ್ತು ಟೇಸ್ಟ್ ಆಗಿ. ಉಪ್ಪಿನಕಾಯಿ ಜೊತೆನೂ ತಿಂತಾ ಇದ್ದೀನಿ. ಯೂಶಲಿ ಉಪ್ಪಿನಕಾಯಿ ಜೊತೆ ಎಲ್ಲ ತಿನ್ನಲ್ಲ ಉಪ್ಪಿಟ್ಟು ನಾನು. ಅದು ಉಪ್ಪಿನಕಾಯಿ ಚೆನ್ನಾಗಿದೆ. ಸೊ ಮಿಕ್ಸರ್ ಜೊತೆನೂ ತಿಂತಾ ಇದ್ದೀನಿ ಕಾಂಚನ. ಚೆನ್ನಾಗಿದೆ. ಇವಾಗ ಕಾಂಚನ ಏನ್ ಮಾಡ್ತಿದ್ದಾರೆ ಗೊತ್ತಾ? ನನ್ಗೋಸ್ಕರ ಕಾಫಿ ಮಾಡ್ತಿದ್ದಾರೆ. ಅವರು ಕಾಫಿ ಮಾಡ್ತಿದ್ದಾರೆ ಅಂತ ತಿಂತಾ ಇದೀನಿ, ಅದಕ್ಕೆ ತೋರ್ಸಕ್ ಆಗ್ತಿಲ್ಲ ಅವ್ರು ಮಾಡೋ ಕಾಫಿನ. ಚೆನ್ನಾಗ್ ಮಾಡ್ತೀರಾ ಕಾಫಿ? ಚೆನ್ನಾಗ್ ಮಾಡಿಲ್ಲ ಅಂದ್ರೆ
ಬೇಡವಾ? ನೋಡಿದ್ರಾ ಸಪ್ರೇಟ್ ಆಗಿ ನಂಗೆ ಮಾಡ್ಕೊಡಲ್ಲ ಆಮೇಲೆ ಮಾಡ್ಕೊಟ್ಟಿದ್ ಕುಡಿಬೇಕಂತ ನೋಡಿ. ಇಲ್ಲ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಉಪ್ಪಿಟ್ಟು ತಿಂತಿರೋದಾದ್ರೆ ಫಸ್ಟ್ ಟೈಮ್ ಕಾಫಿ ಕುಡಿತಿರೋದಲ್ಲ, ಸುಮಾರು ಸತಿ ಕುಡಿದಿದ್ದೀನಿ. ಚೆನ್ನಾಗಿರುತ್ತೆ. ಅವ್ರ ಹಾಲನ್ನ ತುಂಬಾ ಚೆನ್ನಾಗಿ ಕಾಯಿಸ್ತಾರೆ ಗೈಸ್, ಕಾಂಚನ, ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕರೆಕ್ಟಾ ಕಾಂಚನ? ಸೊ ಪಾರ್ಕ್ ಅಲ್ಲಿ ಮಾಡಿದೆ ಅಂತ ಹೇಳಿದ್ನಲ್ಲ ಬ್ಲಾಗು, ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರು ಗೊತ್ತಾ. ಯಂಗ್ಸ್ಟರ್ಸ್ ಅಲ್ಲಿ ಒಬ್ಬ ಮೀಟಿಂಗ್ ಅಲ್ಲಿ ಇದೀನಿ ಅಂತ ಹೇಳ್ದ. ತೋರ್ತಾ ಇಲ್ಲ ಕೂಡ ನಾನು ನಿಜವಾಗ್ಲೂ ಮೀಟಿಂಗ್ ಅಲ್ಲಿ ಇದೀನಿ ಅಂತ. ನಾನು ಇಟ್ಸ್ ಓಕೆ, ಪರವಾಗಿಲ್ಲ, ಅಂದ್ರೆ ಅಲ್ಲ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀನಿ, ಎಲ್ಲಾನು ಚೆನ್ನಾಗಿ ಮಾತಾಡ್ಸ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಿದ್ದ ಅವನು. ಯಾಕೆ ಹೌದಾ, ಸರಿ. ಆಮೇಲೆ ಮಿಕ್ಕಿರೋ ಎಲ್ಲ ಆಲ್ಮೋಸ್ಟ್ ಪೇರೆಂಟ್ಸ್ ಸಿಕ್ಕಿದ್ದು. ಅಂದ್ರೆ ಇಬ್ರು ಯಂಗ್ಸ್ಟರ್ಸ್, ಮಿಕ್ಕಿರೋಲ್ಲ ಪೇರೆಂಟ್ಸ್. ಅವ್ರಂತೂ ನನ್ ಪ್ರಕಾರ ಮಾತಾಡಕ್ ಸಿಗ್ತಿರಲ್ವ ಗೊತ್ತಿಲ್ಲ, ಎಲ್ಲಾರು ಮಾತಾಡಲ್ಲ, ಗೊತ್ತಿರೋದು ಮಾತಾಡ್ತಾರೆ. ಅವನಲ್ಲಿದೆ. ಸೊ ಉಪ್ಪಿಟ್ಟು ತಿಂದಾಯ್ತು, ಈಗ ಬಿಸಿ ಬಿಸಿ ಕಾಫಿ ಕಾಯ್ತಾ ಇದೆ ನಿಮ್ಗೋಸ್ಕರ. ಬನ್ನಿ ಕಾಂಚನ, ಜಾಯ್ನ್ ಆಗಿ ನೀವು ಕೂಡ. ನೋಡಿ ಕಾಫಿ ನಂಗೆ ಈ ತರ ನೊರೆ ನೊರೆ ಇರ್ಬೇಕು, ಚೆನ್ನಾಗಿರುತ್ತೆ. ಅವಾಗ ಇಷ್ಟ. ನೊರೆ ಇದೆ, ಹೊಗೆನೂ ಬರ್ತಾ ಇದೆ. ಸೊ ನೋಡಿ ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ. ಈ ತರ ನೊರೆ ನೊರೆ ಇರೋದು ನಂಗೆ ತುಂಬಾ ಇಷ್ಟ ಆಗತ್ತೆ. ಸೊ ಹಾಗೆ ಇದೆ ಕಾಂಚನ, ನಾನ್ ಸ್ವಲ್ಪ ಅರ್ಧ ಕುಡಿಯೋದು. ಇದು ಕಾಂಚನ ಕಾಫಿ. ಓಕೆ ಬನ್ನಿ, ಹಿಂಗಿದು ನಾನು ವೇಟ್ ಮಾಡೇ ಮಾಡ್ತೀನಿ. ಬನ್ನಿ. ಹೊಟ್ಟೆ ತುಂಬೋಯ್ತು ನನಗೆ, ಮಧ್ಯಾಹ್ನ ಊಟ ಇಲ್ಲ. ಆಲ್ಮೋಸ್ಟ್ ಇವಾಗ ಎಷ್ಟು ಟೈಮ್, ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗ್ತಾ ಇದೆ. ಸೊ ಊಟ ಆಯ್ತು ನಂದು. ಕಾಂಚನ, ನನ್ ಊಟ ಆಯ್ತು. ಏನ್ ಕೊಡ್ಸ್ತೀರಾ? ಕೊಡ್ಸಿದ್ರೆ ಎತ್ಕೊಂಡ್ ಹೋಗ್ತೀನಿ ನೈಟಿಗೆ. ಹಾ, ಓ ಹೊಸಕೋಟೆ ಬಿರಿಯಾನಿನಾ? ಯಾರ್ಯಾರಿಗೆಲ್ಲ ಹೊಸಕೋಟೆ ಬಿರಿಯಾನಿ ಇಷ್ಟ? ಹೊಸಕೋಟೆಗೆ ಹೋಗ್ಬೇಕಂತಿಲ್ಲ. ಇಲ್ಲಿ ಎಲ್ಲಿ ಬಂದಿದೆ ಕಾಂಚನ? ಗೊಟ್ಟಿಗೆರೆಯಲ್ಲಿ ಬಂದಿದೆ ಹೊಸಕೋಟೆ ಬಿರಿಯಾನಿ ಅಂತ ಹೊಸದಾಗೆ. ಸೊ ಹೋಗಿ ಹೊಟ್ಟೆ ತುಂಬಾ ತಿನ್ನಿ, ಮನ್ಸಾರೆ ಎಂಜಾಯ್ ಮಾಡಿ ಅಲ್ವಾ. ಅಷ್ಟೇ. ಬಂದ್ರು ಕಾಂಚನ. ನಿಮ್ ಕಾಫಿನೇ ಒಂಥರ ಟೇಸ್ಟ್ ಬೇರೆ ಕಾಂಚನ. ಹೌದಾ? ಚೆನ್ನಾಗಿದೆ. ಇವತ್ತು ಇದ್ರದ್ದು ಅದೇ ನಾನು ಹೇಳಿದ್ನಲ್ಲ, ಇದು ಕಾಂಟಿನೆಂಟ್ ಪೌಡ್ರು ಚೆನ್ನಾಗಿದೆ. ನಾನೊಂದು ಪೌಡರ್ ತಗೋತೀನಲ್ಲ, ಅದು ಇಲ್ಲೇ KPN ಅಂತ ಹೇಳಿದಾರೆ. ನಾನು ಅದ್ರ 80 ರೂಪಾಯಿದೇನಾ? ನಮ್ಮ ಮನೇಲಿ ಇಂಜಿನಿಯರಿಂಗ್ ಮುಗಿಸೋ ಟೈಮ್ ನಾವು ಇಷ್ಟು. ಓಕೆ, ಏನಕ್ಕೆ ಬಂದಿದ್ದು ಕಾಂಚನ ಮನೆಗೆ ಅಂತ ಅಂದ್ರೆ ಉಪ್ಪಿಟ್ಟು ತಿನ್ನಕ್ಕೆ. ಉಪ್ಪಿಟ್ಟು ತಿನ್ನಕ್ಕೆ. ಓಕೆ, ಉಪ್ಪಿಟ್ಟು ತಿನ್ನಕ್ಕೆ ಅಲ್ಲ ಬಂದಿದ್ದು, ಬಟ್ ಉಪ್ಪಿಟ್ಟು ತಿಂದೆ. ಸೊ ನಾವ್ ಹೋಗ್ತಿರೋದು ಡಿಮಾರ್ಟ್ಗೆ. ಹೋಗೋಣ ಡಿಮಾರ್ಟ್ಗೆ. ಡಿಮಾರ್ಟ್ ಹೋಗ್ಬಿಟ್ಟು ಒಂದ್ ಸ್ವಲ್ಪ ನಂಗೆ ಅಕ್ಕಿ ತಗೋಬೇಕು, ಗೋಧಿ ಹಿಟ್ಟು ತಗೋಬೇಕು. ಗೋಧಿ ಹಿಟ್ಟು ಇವತ್ತು ತರ್ಸ್ದೆ, ನೋಡೋಣ ತಗೊಳ್ತೀನ ಏನು ಅಂತ. ನಮ್ಮ ಶಾಪಿಂಗ್ ಬ್ಯಾಗ್ ರೆಡಿ ಇದೆ. ಇವತ್ತು ಕಾಂಚನ ಚೆನ್ನಾಗಿ ಕಾಣಿಸ್ತಾರೆ ಗೊತ್ತಾ, ಬಟ್ ಅವರು ಬರಲ್ಲ. ಏನು ಅದಕ್ಕೆ ತೋರ್ಸಲ್ಲ ನಿಮ್ಗೆ, ಯಾಕೆ ದೃಷ್ಟಿ ಆಗ್ಬಿಟ್ರೆ. ಸೊ ದೃಷ್ಟಿ ಆಗ್ಬಿಟ್ರೆ ಅಂತ ತೋರಿಸ್ತಿಲ್ಲ ನಾನು. ಹಂಗೇನಿಲ್ವಾ? ತೋರ್ಸ್ಲಾ? ಅವ್ರು ಹಿಂಗ್ ನಾಚ್ಕೋತಾರೆ ಅಂತ ನೀನ್ ನೋಡ್ಬೇಕೆಲ್ಲಾರು. ಹಾಯ್ ಕಾಂಚನ, ಫುಲ್ ಏನು ವ್ಯಾಲೆಂಟೈನ್ಸ್ ರೆಡಿ ಆಗೋ ತರ ರೆಡಿ ಆಗಿದ್ದಾರೆ ನೋಡಿ. ಫುಲ್ ರೆಡ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಿದೆ. ಹೋಗೋಣವಾ? ರೆಡಿನಾ? ಇನ್ನೇನಾದ್ರು ತಗೋಬೇಕಾ? ಇಲ್ಲ ಅಲ್ವಾ? ಸೊ ಇವಾಗ ಹೊರಡ್ತಾ ಇದೀವಿ, ಟೈಮ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಇವತ್ತೇನ್ ಫುಲ್ ಮೋಡ, ಬಿಸ್ಲೇ ಇಲ್ಲ. ಬೇಡ, ಹೆಲ್ಮೆಟ್ ಹಾಕೋತೀವಲ್ಲ. ಸೊ ಮೋಡ ಇದೆ, ಅದು ಸಾಕಾಗುತ್ತೆ. ಬಟ್ ನಾನು ಕಂಫರ್ಟೇಬಲ್ ಇಲ್ಲ, ಅದಕ್ಕೆ ಇದೆ ತಂದ್ಬಿಟ್ಟೆ. ಬನ್ನಿ ನಾ ಇಟ್ಕೋತೀನಿ. ಹಾ, ಸೊ ಹೋಗ್ತಾ ಇದೀವಿ ಇವಾಗ ನಾವು ಡಿಮಾರ್ಟ್ಗೆ. ಡಿಮಾರ್ಟ್ ಒಳಗಡೆ ನನ್ಗೆ ಗೊತ್ತಿಲ್ಲ ವ್ಲಾಗ್ ಮಾಡಕ್ ಬಿಡ್ತಾರ ಏನು ಅಂತ, ಆದ್ರೆ ಏನ್ ತಗೊಂಡ್ವಿ ಅಂತ ನೋಡೋಣ. ಅದಾದ್ಮೇಲೆ ಸೊ ಈ ಏರಿಯಾ ನಂಗೆ ತುಂಬಾ ಇಷ್ಟವಾದಂತ ಏರಿಯಾ ಯಾವುದು ಅಂತ ಅಂದ್ರೆ ಆಮೇಲೆ ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ.
ಸೊ ಗಾಡಿ ಹೋಗೋದಕ್ಕೆ ಹೀಗೆ ರೆಡಿ ಆಗಿದ್ದೀವಿ ನಾವು. ಇದು ಹಾಕೊಂಡ್ರೆ ಧೂಳೆಲ್ಲ ಕಣ್ಣಿಗೆ ಬೀಳಲ್ಲ, ಅದಕ್ಕೆ ರೆಡಿ ಆಗಿರೋದು ಈ ತರ. ಸೊ ಹೋಗೋಣ ನೋಡಿ, ಹೀಗಿದೆ ರೋಡ್ ವೈಟಾಗೆ. ಬಂದ್ರು ಕಾಂಚನ, ಹೊರಡೋಣ. ಹಾ, ಮ್ಯಾಪ್ ನನ್ನ ಫೋನಲ್ಲಿ ಹಾಕೊಳ್ಳ. ಹಾಗೆ ನೋಡಿ ಇಲ್ಲಿ ಕಾಂಚನ ಹೆಲ್ಮೆಟ್ ಮ್ಯಾಚಿಂಗ್ ಹಾಕೊಂಡಿದ್ದಾರೆ ಅವರು. ನೋಡಿ ಓಕೆ ಸರಿ, ಮತ್ತೆ ತುಂಬಾ ಟೈಮ್ ಆಗುತ್ತೆ, ಹೊರಡೋಣ. ಬೈಕೋತಾರೆ ಕಾಂಚನ ನನ್ನ ಮೇಲೆ. ನಾನ್ ಬೈಕ್ ನೋಡಿ ಕಟ್ಟಿ ತರ ಬಂದ್ಬಿಟ್ಟಿದೆ, ಅದು ದುಪ್ಪಟ್ಟ ಹಾಕ್ಬಿಟ್ಟು. ಸೊ ಡಿಮಾರ್ಟ್ ರೀಚ್ ಆದ್ವಿ ನಾವು. ತುಂಬಾ ಸೌಂಡ್. ಕೊಟ್ಟಿಗೆರೆ ಡಿಮಾರ್ಟಿಗೆ ನಾವು ಬಂದಿರೋದು ಇವಾಗ. ಇರೋಣ ಇವಾಗ. ಟ್ರಾಲಿನೇ ಕಾಣಿಸಲ್ವಲ್ಲ. ಓಕೆ, ಡಿಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗ್ ಬಂದ್ವಿ. ಮನೆಗ್ ಬಂದಿದ ತಕ್ಷಣ ಕಾಂಚನಗೆ ಇವತ್ತು ತುಂಬಾನೇ ಕೆಲ್ಸ ಕೊಟ್ಟಿದ್ದೀನಿ ನಾನು. ಏನಪ್ಪಾ ಅಂತ ಅಂದ್ರೆ ನೋಡಿ, ನನಗೋಸ್ಕರ ಕಾಂಚನ ಲೆಮನ್ ಜ್ಯೂಸ್ ಮಾಡ್ಕೊಟ್ಟಿದ್ದಾರೆ. ಅಷ್ಟೆಲ್ಲ ಜಾಮೂನ್ ಕೂಡ ಇದೆ, ನೋಡೋಣ. ಜಾಮೂನು ನೋಡಿ ಎಷ್ಟು ಚೆನ್ನಾಗಿದೆ ಜಾಮೂನ್. ಜ್ಯೂಸ್ ತೋರಿಸ್ಬಿಟ್ಟೆ ಇರಲ್ಲ ನೀವು. ಇವಾಗ ಕಾಂಚನ ಕುಡಿಯೋದು ಹೆಂಗೆ ಅಂತ ನೋಡಿ. ನಿಜ ತೋರಿಸ್ತಾ ಇದೀನಿ ನೋಡಿ. ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ ಅವರು. ಓಕೆ, ಸೊ ಇದು ಬಂದು ಡ್ರೈ ಜಾಮೂನು. ಅರ್ಕೆರೆ ತುಂಬಾ ಫೇಮಸ್ ರೊಟ್ಟಿ ಕೇಂದ್ರದಲ್ಲಿ. ಹೌದು, ಅಲ್ಲಿಂದ ತಗೊಂಡ್ಬಂದಿರೋದು. ನೀವು ತಿನ್ನಿ, ಚೆನ್ನಾಗಿದೆ, ಬಿಸಿ ಇದೆ, ಬೆಚ್ಚಗೆ ಮಾಡ್ತಾರೆ, ಚೆನ್ನಾಗಿರುತ್ತೆ. ನನ್ ಮಗ ವ್ಲಾಗ್ ಮಾಡಿದ್ರೆ ನನ್ ಬಿಟ್ಟು ನೆನ್ನೆ ತನ ಸ್ಕೂಲ್ ಕೊಟ್ಟಿದ್ದಾರಂತೆ, ಮತ್ತೆ ತಿಂದಾನ. ಸಣ್ಣ ಇದ್ದಾನೆ, ತಿಂದ್ರು ಬಿಡಿ. ಆದ್ರೆ ಲಿಮಿಟ್ ಆಗಿ ತಿಂತಾನೆ, ನಂಗೆ ಅದ್ ಬರಲ್ಲ. ಓಕೆ, ಸೊ ಡಿಮಾರ್ಟ್ ಅಲ್ಲಿ ಭರ್ಜರಿ ಶಾಪಿಂಗ್ ಮಾಡಿದ್ವಿ. ಹೇಗಿತ್ತು ಕಾಂಚನ ಡಿಮಾರ್ಟ್? ಗೊಟ್ಟಿಗೆರೆ ಡಿಮಾರ್ಟ್ ತುಂಬಾ ಚೆನ್ನಾಗಿತ್ತು ಅಲ್ವಾ? ಎಲ್ಲ ತರ ಸಿಗುತ್ತೆ. 2 ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಇಲ್ಲಿ ಮಾವು ಬನ್ನೇರಘಟ್ಟ ಒಟ್ಟಿಗೆರೆ ಸೈಡ್ ಯಾರು ಇರ್ತಾರೋ ಅಲ್ಲಿ ಆರಾಮ್ಸೆ ಹೋಗ್ಬೋದು. ತುಂಬಾ ಜನ ಇದ್ರು. ಅದಾದ್ಮೇಲೆ ಬಿಲ್ಲಿಂಗು ಅಷ್ಟೇ ರಶ್ ಇರಲಿಲ್ಲ, ಟಕ ಟಕ ಆಗೋಯ್ತು. ಮತ್ತೆ ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾ ನೋಡಿ ಐಟಮ್ಸ್ ಎಲ್ಲ ಇಡಕ್ಕೆ ಅವರು ಕೂಡ ಇದ್ರು. ತುಂಬಾನೇ ಇತ್ತು, ತುಂಬಾನೇ ಪೇಶನ್ಸ್ ಇಂದ ಸಿಕ್ಕಾಪಟ್ಟೆ ಐಟಮ್ಸ್ ತಗೊಂಡಿದೀನಿ. ಆದ್ರೆ ಏನೇನ್ ಐಟಮ್ಸ್ ತಗೊಂಡಿದೀನಿ ಅಂತ ವ್ಲಾಗ್ ಮಾಡಾಕ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಮೂಡ್ ಹೇಗಿರುತ್ತೆ ಹಾಗೆ. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗ್ ನ ಅಲ್ಲಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಕಾಂಚನ. ಸೊ ಇವತ್ತು ಅದೇ ಒಬ್ರೇ ಹೋಗಿ ಶಾಪ್ ಮಾಡೋದಕ್ಕೂ ಫ್ರೆಂಡ್ಸ್ ಜೊತೆ ಹೋಗಿ ಶಾಪ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಅಲ್ವಾ? ಓಕೆ ಫೈನ್, ಸರಿ. ಮತ್ತೆ ಇಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೊಂದು ವ್ಲಾಗ್ ಒಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ನಾಳೆ ಸಿಗೋಣ ಅಂತ ಹೇಳ್ತಾ, thank you for watching the Parais YouTube channel. Please do like, share, subscribe to my channel. Do not forget to comment to my WhatsApp number 9916337773 ಎಲ್ಲರೂ ಕಮೆಂಟ್ ಮಾಡಿ. Thank you all. Bye bye. Bye ಮಾಡ್ತೀರಾ? Bye.